ಕನ್ನಡಿಗರನ್ನ ಕೆಣಕಿದ GS ಹೋಟೆಲ್ಗೆ ತಕ್ಕ ಶಾಸ್ತಿ ಆಗಿದೆ. ಈ ಹೋಟೆಲ್ನ ಖಾಕಿ ಸೀಸ್ ಮಾಡಿದೆ. ಅಷ್ಟೇ ಅಲ್ಲ, ಮ್ಯಾನೇಜರ್ ಸರ್ಫರ್ಸ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಹೋಟೆಲ್ನ ಮಾಲೀಕರ ಮೇಲೂ ಕೂಡ FIR ದಾಖಲಾಗಿದೆ. GS ಹೋಟೆಲ್ ಕನ್ನಡಿಗರ ವಿರುದ್ಧವಾಗಿ ತೀರಾ ಕೆಟ್ಟದಾಗಿ ಅಶ್ಲೀಲವಾಗಿ ಅವರ ಡಿಸ್ಪ್ಲೇ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿತ್ತು. ಆ ಬೋರ್ಡ್ನ ತಗೊಂಡು ಹೋಗಿದ್ದಾರೆ, ಹೋಟೆಲ್ನ ಸೀಸ್ ಮಾಡಿದ್ದಾರೆ. ಅವತ್ತು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಂತಹ ಜನಗಳನ್ನ ವೆಕೇಟ್ ಮಾಡಿಸಿದ್ದಾರೆ. ಹಾಕಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ, ಇದು ಹೋಟೆಲ್ ಮ್ಯಾನೇಜರ್ ಸರ್ಫರ್ಸ್ನ ಬಂಧನ ಆಗಿದೆ. ಹೋಟೆಲ್ ಮಾಲೀಕ ಜಮ್ಸದ್ ಮೇಲೆ FIR ಆಗಿದೆ. ಸದ್ಯ ಈ ಹೋಟೆಲ್ ಮಾಲೀಕ ಜಮ್ಸದ್ ಕೇರಳದಲ್ಲಿದ್ದಾನೆ. ಈ ಹೋಟೆಲ್ ಕೋರಮಂಗಲದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಹಕರು ಯಾರು ಈಗ ಈ ಹೋಟೆಲ್ಗೆ ಬರ್ತಾ ಇಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವಂತಹ ಹೋಟೆಲ್ GS ಸೂಟ್ ಅನ್ನುವಂತಹ ಒಂದು ಹೋಟೆಲ್. ಇದರಲ್ಲಿ ಡಿಸ್ಪ್ಲೇ ಬೋರ್ಡಲ್ಲಿ ಕನ್ನಡಿಗರಿಗೆ ಅವಮಾನ ಆಗುವಂಥ ಅಶ್ಲೀಲ ಪದಗಳನ್ನು, ಅಶ್ಲೀಲ ವಾಕ್ಯಗಳನ್ನು ಬರೆಯಲಾಗಿತ್ತು. ಬೇಕಂತಲೇ ಕನ್ನಡಿಗರಿಗೆ ಅವಮಾನ ಮಾಡಬೇಕು ಅಂತಾನೆ ತೀರಾ ಕೆಟ್ಟದಾಗಿ ಹೋಟೆಲಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ಇದನ್ನು ರಿಪಬ್ಲಿಕ್ ಕನ್ನಡ ಟೆಲಿಕಾಸ್ಟ್ ಮಾಡಿತ್ತು. ಇನ್ನು ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಖಾಕಿ ಈಗ ತಕ್ಕ ಶಾಸ್ತಿ ಮಾಡಿದೆ ಈ ಹೋಟೆಲ್ಗೆ ಅಂತ, GS ಸೂಟ್ ಅನ್ನೋಂಥ ಹೋಟೆಲ್ಗೆ. ಬೇಸಿಕಲಿ ಕ್ವೆಶ್ಚನ್ ಇರೋದು ಧ್ರುವ, ಯಾಕೆ ಆ ಥರ ಕನ್ನಡಿಗರಿಗೆ ಅವಮಾನ ಆಗೋ ಹಾಗೆ ಆ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದೆ? ಅದು ಯಾಕೆ ಹಂಗೆ ಮಾಡಿದ್ರಂತೆ? ಯಾರ್ದದು ಉದ್ದೇಶ? ಯಾಕೆ ಹಂಗೆ ಮಾಡಬೇಕು ಅಂತ ಅನ್ನಿಸ್ತು? ಅವ್ರಿಗೆ ಲಾಸ್ ಅಲ್ವಾ, ಗ್ರಾಹಕರನ್ನ ಕಳ್ಕೊಳ್ತಾರೆ. ಒಂದು, ಕನ್ನಡ ನೆಲದಲ್ಲಿ ಬಂದು ಇಲ್ಲಿ ಉಂಡು ತಿಂದು ಇಲ್ಲಿ ಅದೇನೋ ಹೇಳ್ತಾರಲ್ಲ, ತಿಂದ ತಟ್ಟೆಯಲ್ಲಿ ಏನೋ ಗಲೀಜು ಮಾಡೋದು ಅಂತ, ಆ ಕೆಲಸ ಈ ಹೋಟೆಲ್ನವ್ರು ಯಾಕೆ ಮಾಡಿದ್ರು ಅಂತ. ಈಗ FIR ಅಲ್ಲಿ ಏನೆಲ್ಲ ಇದೆ, ಯಾವ ಸೆಕ್ಷನ್ಸ್ ಅಂಡರ್ಲಿ FIR ಹಾಕಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಧ್ರುವ? ಶ್ರೀಲಕ್ಷ್ಮಿ, ಸದ್ಯ ಈಗ BNS 169 ಸಬ್ ಕ್ಲಾಸ್ 1A ಅಡಿ ಸದ್ಯ ಒಂದು FIR ಅನ್ನ ಹಾಕಲಾಗಿದೆ. ಇದು ಭಾಷೆ ಭಾವನೆಗೆ ಧಕ್ಕೆಯನ್ನ ತಂದಂತಹ ಕಾರಣಕ್ಕಾಗಿ ಈ ಒಂದು FIR ಅನ್ನ ಹಾಕಲಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರ್ ಸರ್ಫರಾಜ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಹೋಟೆಲ್ನ ಓನರ್ ಆತ ಕೇರಳದಲ್ಲಿದ್ದಾನೆ. ಆತನನ್ನ ಕೂಡ ಈಗ ಬಂಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಸ್ಕೊಂಡಿದ್ದಾರೆ. ಆದರೆ ಈಗ ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರನ್ನ ಕೆಣಕುವಂತ ಕೆಲಸ ಆಗಿತ್ತು. ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೋರ್ಡನ್ನು ಕೂಡ ಹಾಕಿದ್ರು. ಸದ್ಯ ಹೋಟೆಲನ್ನು ಸೀಸ್ ಮಾಡಿದ್ದಾರೆ. ಹೋಟೆಲ್ನ ಎಲ್ಲ ಗ್ರಾಹಕರ ಚೆಕ್ಔಟ್ ಅನ್ನ ಮಾಡಿಸಿ ಸೀಸ್ ಮಾಡುವಂತ ಕೆಲಸವನ್ನ ಈಗ ಸದ್ಯ ಮಾಡಲಾಗಿದೆ. ಇನ್ನು ಇವತ್ತು ಕೂಡ ಬೆಳಗ್ಗೆ ಈ ಹೋಟೆಲ್ಗೆ ಒಂದಿಷ್ಟು ಗ್ರಾಹಕರು ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಈ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅವಾಚ್ಯವಾಗಿ ನಿಂದಿಸಿರುವಂತಹ ಒಂದು ಇದು ವೈರಲ್ ಆಗ್ತಾ ಇದ್ದ ಹಾಗೆ ಕನ್ನಡ ಪರ ಸಂಘಟನೆ ಇರ್ಬೋದು, ಸಾಕಷ್ಟು ಜನ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಪದೇ ಪದೇ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಪೊಲೀಸರು ಕೂಡ ಅಲರ್ಟ್ ಆಗಿ ನಿನ್ನೆ ಈ ಹೋಟೆಲ್ಗೆ ಪರಿಶೀಲನೆ ಮಾಡಿ ಡಿಸ್ಪ್ಲೇ ಬೋರ್ಡ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಹೋಟೆಲ್ನವರು ಹೇಳ್ತಾ ಇರುವಂತದ್ದು, ನಾವು ಈ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿಲ್ಲ, ಇದು ಹ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ಹ್ಯಾಕ್ ಮಾಡ್ಲಿಕ್ಕೆ ಅಷ್ಟು ಸಾಧ್ಯವಿಲ್ಲ. ಹೋಟೆಲ್ ಮಾಲೀಕರು ಹಾಗೆ ಅದರ ಮ್ಯಾನೇಜರ್ ಹೇಳ್ತಾ ಇರುವಂತದ್ದು ಏನೋ ಅದರಲ್ಲಿ ಏನೋ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಹೋಟೆಲ್ ಕಳೆದ 1 ವರ್ಷದಿಂದ ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ರನ್ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಹೀಗಾಗಿ BBMP ಕೂಡ ಇದರ ಲೈಸೆನ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೀಸ್ ಮಾಡಿದೆ. ಇನ್ನು ಹೋಟೆಲ್ ಅನ್ನ ಶಾಶ್ವತವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಆಗ್ರಹ ಕೂಡ ಈಗ ಕನ್ನಡ ಪರ ಸಂಘಟನೆಯಿಂದ ವ್ಯಕ್ತವಾಗ್ತಾ ಇದೆ. ಅದೇನೇ ಹೇಳಿ, ಈಗ ಕನ್ನಡಿಗರನ್ನ ಕೆಣಕಿದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉಳಿಗಾಲವಿಲ್ಲ ಅನ್ನುವಂಥದ್ದನ್ನ ಈಗ ಸದ್ಯ ಸೀಸ್ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಇನ್ನು ಅದರ ಮಾಲೀಕರನ್ನ ಕೂಡ ಬಂಧಿಸಬೇಕು ಆದಷ್ಟು ಶೀಘ್ರದಲ್ಲಿ ಎನ್ನುವಂತಹ ಆಗ್ರಹ ಕೂಡ ಈಗ ಸದ್ಯ ವ್ಯಕ್ತವಾಗ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಧ್ರುವ. ಕನ್ನಡಿಗರನ್ನ ಕೆಣಕಿದ GS ಹೋಟೆಲ್ಗೆ ತಕ್ಕ ಶಾಸ್ತಿ ಆಗಿದೆ. ಈ ಹೋಟೆಲ್ನ ಖಾಕಿ ಸೀಸ್ ಮಾಡಿದೆ. ಅಷ್ಟೇ ಅಲ್ಲ, ಮ್ಯಾನೇಜರ್ ಸರ್ಫರ್ಸ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಹೋಟೆಲ್ನ ಮಾಲೀಕರ ಮೇಲೂ ಕೂಡ FIR ದಾಖಲಾಗಿದೆ. GS ಹೋಟೆಲ್ ಕನ್ನಡಿಗರ ವಿರುದ್ಧವಾಗಿ ತೀರಾ ಕೆಟ್ಟದಾಗಿ ಅಶ್ಲೀಲವಾಗಿ ಅವರ ಡಿಸ್ಪ್ಲೇ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿತ್ತು. ಆ ಬೋರ್ಡ್ನ ತಗೊಂಡು ಹೋಗಿದ್ದಾರೆ, ಹೋಟೆಲ್ನ ಸೀಸ್ ಮಾಡಿದ್ದಾರೆ. ಅವತ್ತು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಂತಹ ಜನಗಳನ್ನ ವೆಕೇಟ್ ಮಾಡಿಸಿದ್ದಾರೆ. ಹಾಕಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ, ಇದು ಹೋಟೆಲ್ ಮ್ಯಾನೇಜರ್ ಸರ್ಫರ್ಸ್ನ ಬಂಧನ ಆಗಿದೆ. ಹೋಟೆಲ್ ಮಾಲೀಕ ಜಮ್ಸದ್ ಮೇಲೆ FIR ಆಗಿದೆ.
ಸದ್ಯ ಈ ಹೋಟೆಲ್ ಮಾಲೀಕ ಜಮ್ಸದ್ ಕೇರಳದಲ್ಲಿದ್ದಾನೆ. ಈ ಹೋಟೆಲ್ ಕೋರಮಂಗಲದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಹಕರು ಯಾರು ಈಗ ಈ ಹೋಟೆಲ್ಗೆ ಬರ್ತಾ ಇಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವಂತಹ ಹೋಟೆಲ್ GS ಸೂಟ್ ಅನ್ನುವಂತಹ ಒಂದು ಹೋಟೆಲ್. ಇದರಲ್ಲಿ ಡಿಸ್ಪ್ಲೇ ಬೋರ್ಡಲ್ಲಿ ಕನ್ನಡಿಗರಿಗೆ ಅವಮಾನ ಆಗುವಂಥ ಅಶ್ಲೀಲ ಪದಗಳನ್ನು, ಅಶ್ಲೀಲ ವಾಕ್ಯಗಳನ್ನು ಬರೆಯಲಾಗಿತ್ತು. ಬೇಕಂತಲೇ ಕನ್ನಡಿಗರಿಗೆ ಅವಮಾನ ಮಾಡಬೇಕು ಅಂತಾನೆ ತೀರಾ ಕೆಟ್ಟದಾಗಿ ಹೋಟೆಲಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ಇದನ್ನು ರಿಪಬ್ಲಿಕ್ ಕನ್ನಡ ಟೆಲಿಕಾಸ್ಟ್ ಮಾಡಿತ್ತು. ಇನ್ನು ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಖಾಕಿ ಈಗ ತಕ್ಕ ಶಾಸ್ತಿ ಮಾಡಿದೆ ಈ ಹೋಟೆಲ್ಗೆ ಅಂತ, GS ಸೂಟ್ ಅನ್ನೋಂಥ ಹೋಟೆಲ್ಗೆ. ಬೇಸಿಕಲಿ ಕ್ವೆಶ್ಚನ್ ಇರೋದು ಧ್ರುವ, ಯಾಕೆ ಆ ಥರ ಕನ್ನಡಿಗರಿಗೆ ಅವಮಾನ ಆಗೋ ಹಾಗೆ ಆ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದು? ಅದು ಯಾಕೆ ಹಂಗೆ ಮಾಡಿದ್ರಂತೆ? ಯಾರ್ದದು ಉದ್ದೇಶ? ಯಾಕೆ ಹಂಗೆ ಮಾಡಬೇಕು ಅಂತ ಅನ್ನಿಸ್ತು? ಅವ್ರಿಗೆ ಲಾಸ್ ಅಲ್ವಾ? ಗ್ರಾಹಕರನ್ನ ಕಳ್ಕೊಳ್ತಾರೆ. ಒಂದು, ಕನ್ನಡ ನೆಲದಲ್ಲಿ ಬಂದು ಇಲ್ಲಿ ಉಂಡು ತಿಂದು ಇಲ್ಲಿ ಅದೇನೋ ಹೇಳ್ತಾರಲ್ಲ, ತಿಂದ ತಟ್ಟೆಯಲ್ಲಿ ಏನೋ ಗಲೀಜು ಮಾಡೋದು ಅಂತ, ಆ ಕೆಲಸ ಈ ಹೋಟೆಲ್ನವ್ರು ಯಾಕೆ ಮಾಡಿದ್ರು ಅಂತ. ಈಗ FIR ಅಲ್ಲಿ ಏನೆಲ್ಲ ಇದೆ, ಯಾವ ಸೆಕ್ಷನ್ಸ್ ಅಂಡರ್ಲಿ FIR ಹಾಕಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಧ್ರುವ? ಶ್ರೀಲಕ್ಷ್ಮಿ, ಸದ್ಯ ಈಗ BNS 169 ಸಬ್ ಕ್ಲಾಸ್ 1A ಅಡಿ ಸದ್ಯ ಒಂದು FIR ಅನ್ನ ಹಾಕಲಾಗಿದೆ. ಇದು ಭಾಷೆ ಭಾವನೆಗೆ ಧಕ್ಕೆಯನ್ನ ತಂದಂತಹ ಕಾರಣಕ್ಕಾಗಿ ಈ ಒಂದು FIR ಅನ್ನ ಹಾಕಲಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರ್ ಸರ್ಫರಾಜ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಹೋಟೆಲ್ನ ಓನರ್ ಆತ ಕೇರಳದಲ್ಲಿದ್ದಾನೆ. ಆತನನ್ನ ಕೂಡ ಈಗ ಬಂಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಸ್ಕೊಂಡಿದ್ದಾರೆ. ಆದರೆ ಈಗ ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರನ್ನ ಕೆಣಕುವಂತ ಕೆಲಸ ಆಗಿತ್ತು. ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೋರ್ಡ್ ಅನ್ನ ಕೂಡ ಹಾಕಿದ್ರು. ಸದ್ಯ ಹೋಟೆಲ್ ಅನ್ನ ಸೀಸ್ ಮಾಡಿದ್ದಾರೆ. ಹೋಟೆಲ್ನ ಎಲ್ಲ ಗ್ರಾಹಕರ ಚೆಕ್ಔಟ್ ಅನ್ನ ಮಾಡಿಸಿ ಸೀಸ್ ಮಾಡುವಂತ ಕೆಲಸವನ್ನ ಈಗ ಸದ್ಯ ಮಾಡಲಾಗಿದೆ. ಇನ್ನು ಇವತ್ತು ಕೂಡ ಬೆಳಗ್ಗೆ ಈ ಹೋಟೆಲ್ಗೆ ಒಂದಿಷ್ಟು ಗ್ರಾಹಕರು ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಈ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕನ್ನಡಿಗರಿಗೆ ಅವಾಚ್ಯವಾಗಿ ನಿಂದಿಸಿರುವಂತಹ ಒಂದು ಇದು ವೈರಲ್ ಆಗ್ತಾ ಇದ್ದ ಹಾಗೆ ಕನ್ನಡ ಪರ ಸಂಘಟನೆ ಇರ್ಬೋದು, ಸಾಕಷ್ಟು ಜನ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಪದೇ ಪದೇ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಪೊಲೀಸರು ಕೂಡ ಅಲರ್ಟ್ ಆಗಿ ನಿನ್ನೆ ಈ ಹೋಟೆಲ್ಗೆ ಪರಿಶೀಲನೆ ಮಾಡಿ ಡಿಸ್ಪ್ಲೇ ಬೋರ್ಡ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಹೋಟೆಲ್ನವರು ಹೇಳ್ತಾ ಇರುವಂತದ್ದು, ನಾವು ಈ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಹೇಗ್ ಬಂತು ಅನ್ನುವಂಥದ್ದು ಗೊತ್ತಿಲ್ಲ, ಇದು ಹ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ಹ್ಯಾಕ್ ಮಾಡ್ಲಿಕ್ಕೆ ಅಷ್ಟು ಸಾಧ್ಯವಿಲ್ಲ. ಹೋಟೆಲ್ ಮಾಲೀಕರು ಹಾಗೆ ಅದರ ಮ್ಯಾನೇಜರ್ ಹೇಳ್ತಾ ಇರುವಂತದ್ದು ಅದರಲ್ಲೇನೋ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಹೋಟೆಲ್ ಕಳೆದ 1 ವರ್ಷದಿಂದ ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ರನ್ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಹೀಗಾಗಿ BBMP ಕೂಡ ಇದರ ಲೈಸೆನ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೀಸ್ ಮಾಡಿದೆ. ಇನ್ನು ಹೋಟೆಲ್ ಅನ್ನ ಶಾಶ್ವತವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅನ್ನುವಂಥ ಆಗ್ರಹ ಕೂಡ ಈಗ ಕನ್ನಡ ಪರ ಸಂಘಟನೆಯಿಂದ ವ್ಯಕ್ತವಾಗ್ತಾ ಇದೆ. ಅದೇನೇ ಹೇಳಿ, ಈಗ ಕನ್ನಡಿಗರನ್ನ ಕೆಣಕಿದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉಳಿಗಾಲವಿಲ್ಲ ಅನ್ನುವಂಥದ್ದನ್ನ ಈಗ ಸದ್ಯ ಸೀಸ್ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಇನ್ನು ಅದರ ಮಾಲೀಕರನ್ನ ಕೂಡ ಬಂಧಿಸಬೇಕು ಆದಷ್ಟು ಶೀಘ್ರದಲ್ಲಿ ಎನ್ನುವಂತಹ ಆಗ್ರಹ ಕೂಡ ಈಗ ಸದ್ಯ ವ್ಯಕ್ತವಾಗ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಧ್ರುವ.